ಯಶವಂತ್ ನಂಗೆ ಹೆಂಗ್ ನಿಂತಿದ್ದಾರೆ Arsalan Ahmad. AR. SILAN. 660. Sir, Yashwant Vai. 618. Okay. Sir, कौन होता है? हाँ, बारह बोल. Next. ಮೈಸೂರಿನ ಧನುಷ್ ರಾಜ್ಯದಲ್ಲಿ 22 ಮಂದಿ ವಿದ್ಯಾರ್ಥಿಗಳು ನಮಗೆ ಗೈಡೆನ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದಾರೆ. ಸ್ಟಡಿ ವೈಸ್ ಅಷ್ಟೊಂದು ಜಾಸ್ತಿ ಏನು ಓದ್ತಿರ್ಲಿಲ್ಲ ನಾನು. ಬರೀ ಒಂದು ಮಿಡ್ ಟರ್ಮ್ ಆದಮೇಲಿಂದ ಒಂದು ಡೈಲಿ 2 hours ಓದ್ತಾ ಇದ್ದೆ. ಆಮೇಲೆ ಹೋಗ್ತಾ ಪ್ರಿಪ್ರೇಟ್ರಿ ಎಲ್ಲ ಸ್ಟಾರ್ಟ್ ಆದಮೇಲಿಂದ ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅದ್ರ ಒಂದು ಸ್ಟಡಿ ಟೈಮ್ ಟೇಬಲ್ ಅಂತ ಮಾಡಿಕೊಂಡು ಅದ್ರ ಪ್ರಕಾರ ಇಲ್ಲ. ನಮ್ಮಪ್ಪ ಬೇಸಿಕಲಿ ಇಂಜಿನಿಯರ್. ಇವಾಗ ಇಂಜಿನಿಯರ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಚೆನ್ನಾಗಿದೆ. ತುಂಬ ಸಂತೋಷ. 9th-ಇಂದನೂ ಅಂದರೆ 8th-9th-ಇಂದನೂ ಫಾಲೋ ಬಿಟ್ಟಿರ್ತೀವಿ ನಾವು ಸ್ಟೂಡೆಂಟ್ಸ್ನ. ಹೋದ ವರ್ಷ 9th ಕೇಳಿದಾಗಲೂ ಅವ್ನು ಹೇಳಿದ ತುಂಬ ಕಾನ್ಸಂಟ್ರೇಷನಿಂದ ಖಂಡಿತ ನಾನು ಸಾಧನೆ ಮಾಡ್ತೀನಿ ಅಂತ. ಸೊ ಬೆಳೆಯೋ ಪೈರು ಮೊಳಕೆನಲ್ಲಿ ಅನ್ನೋ ತರಹ ನಮ್ಮ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾನೆ. ಸೊ ಸ್ಟೇಟಲ್ಲಿ 22 ಸ್ಟೂಡೆಂಟ್ಸ್ ಏನಿದ್ದಾರೆ 625 625 ತೆಗೆದಿರೋರು, ಅದರಲ್ಲಿ ಇವನೊಬ್ಬ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಗೌರವ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯವರು, ನಮ್ಮ ಶಿಕ್ಷಕರು ತಂಡ ಯಾವ ಥರ ಇದೆ ಅಂದರೆ ನಾನು ಅವ್ರನ್ನ ಹೆಂಗೆ ಹೇಳ್ತೀನೋ ಅದೇ ಥರ ಮೌಲ್ಡ್ ಮಾಡಿರ್ತಾರೆ. ಸೊ ಅವ್ರಿಗೆ ಏನಿದ್ದೀರಿ ಆಗಬೇಕು, ಟಾಪರ್ಸ್ ಬ್ಯಾಚಲ್ಲಿ ಇದ್ದಾಗ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ಮಕ್ಕಳು ಅದನ್ನು ತಗೊಂಡು ಗ್ರಾಸ್ ಮಾಡಿ ಬರೆಯೋದು ಅದು ಮುಖ್ಯ ಆಗುತ್ತೆ. ಸೊ ನಾವು ಏನೇ ಹೇಳಿದ್ರು 3 hours ಪೇಪರಲ್ಲಿ ಬರೆಯೋದು ತುಂಬಾ ಅದು ವರ್ತಿಟ್ಟಾಗುತ್ತೆ. ಹಂಗಿರುವಾಗ ಧನುಷ್ ಹೇಳಿದಂಗೆ ಸ್ವಲ್ಪ ಆರೋಗ್ಯ ಆವತ್ತಿನ ದಿನ ಏರ್ಪೇರಾಗುತ್ತೆ. ಈಗಲೂ ಮಾತಾಡಿದ್ವಿ ಏನಾಗುತ್ತೆ ಅಂತ. ಬಟ್ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರು 625 ಕೇಳಿದಾಗ ಈ ಹಿಂದೆ ಚಾರುಕೀರ್ತಿಯನ್ನು 625 ತೆಗೆದಿದ್ದು. ನೆಕ್ಸ್ಟ್ ಇವನು ಇನ್ನು ಮುಂದಕ್ಕೆ ಇದೇ ಥರ ಈ ಲಿಗೆಸಿ ಕಂಟಿನ್ಯೂ ಆಗುತ್ತೆ. ನಮ್ಮ ಶಿಕ್ಷಕರ ಪರಿಶ್ರಮ ಏನಿದೆ, ಸಪೋರ್ಟ್ ಏನಿದೆ, ನಮ್ಮ ಮಂಡಳಿ ಹಿಂಗೆ ಇರುತ್ತೆ ಸರ್. ನಾವು ರ್ಯಾಂಕ್ಗಳ ಕಣಜ ಅಂತ ಏನಿದೆ ಅದನ್ನೇ ನಾವು ಉಳಿಸ್ಕೊಂಡು ಖಂಡಿತ ಬರ್ತೀವಿ ಸರ್. ಇದೇ ಒಂದು ಅಂತ ಇನ್ನೂ ಹೆಚ್ಚು ಅಲರ್ಟ್ ಆಗಿ ನೆಕ್ಸ್ಟ್ ಇಯರ್ ಕೆಲಸ ಮಾಡಿ ಮಾಡ್ತೀವಿ. ಸ್ವೀಟ್ ಕೊಡಿ ಇಲ್ಲಿ ನೋಡಿ. ಎಲ್ಲ ಸಬ್ಜೆಕ್ಟ್ಗಳು ಚೆನ್ನಾಗಿ ಮಾಡಿದೆ. ಲಾಸ್ಟ್ ಇಯರ್ ಎಕ್ಸಾಮ್ ತುಂಬ ಪ್ರಾಬ್ಲಮ್ ಸ್ಟಮಕ್ ಆದರೂ
ಅಡ್ಮಿಷನ್ ತೊಗೊಂಡು ಹೋಗಿ ಬರೆದಿದ್ದೆ ಸೈನ್ಸ್ ಎಕ್ಸಾಮ್ ಮತ್ತು ಕನ್ನಡ ಎಕ್ಸಾಮ್ಗೆ SSLC ಫಲಿತಾಂಶ ಇಂದು ಪ್ರಕಟವಾಗಿದ್ದು ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ಮರಿಮಲಪ್ಪ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಸುಹಾಸು 625ಕ್ಕೆ 625 ಧನುಷ್ ಎಸ್ ಎಂಬ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ 625ಕ್ಕೆ 625 ಅಂಕ ಗಳಿಸುವ ಮುಖಾಂತರ ಒಂದು ಮಹತ್ವದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಕುರಿತು ಏನು ಹೇಳ್ತಾರೆ ಧನುಷ್? ಅನ್ಕೊಂಡಿದ್ದೆ ಫಸ್ಟ್ ತೆಗಿಲೇಬೇಕು ಆವಾಗ ಎಲ್ಲ ಖುಷಿ ಆಗುತ್ತೆ ಅಂತ ಎಲ್ಲ ನಮ್ಮ ಪೇರೆಂಟ್ಸ್ ಆಮೇಲೆ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಸ್ಟಡೀಸ್ ಮಾಡ್ತಾ ಹಂಗೆ ಮತ್ತು ಟೆಸ್ಟ್ಗಳು ಎಕ್ಸೈಟ್ವಿ ಎಲ್ಲ ಮಾಡಿ ಎವ್ಯಾಲ್ಯೂಯೇಷನ್ ಮಾಡಿ ಗೈಡೆನ್ಸ್ ಕೊಟ್ಟು ಯಾವ್ಯಾವ ಥರ ಹೆಂಗೆ ಮಾಡ್ತಾರೆ ಹೆಂಗೆ ಮಾರ್ಕ್ಸ್ ಬರೋದು ಈಸಿಯಾಗಿ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಟಿಪ್ಸ್ ಮಾಡೋದು ಮತ್ತು ಕ್ಲಾಸಸ್ಗಳಲ್ಲಿ ಕ್ಲಾಸ್ ಮಿಸ್ ಮಾಡೋದು ಮಾಕ್ ಟೆಸ್ಟ್ ಅಂತ ಬೇರೆ ಮಾಡಿದ್ರು ಸ್ಪರ್ಧೆ ಅಲ್ಲಿ ಟಾಪರ್ಸ್ಗಳೆಲ್ಲ ಸೇರಿ ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಕ್ಲಾಸಸ್ಗಳೆಲ್ಲ ಮಾಡಿದ್ರು. ಅದೇ ಥರ ಹೆಲ್ಪ್ ಆಗುತ್ತೆ. ನಾನು ಜಾಸ್ತಿ ಓದ್ತಿರ್ಲಿಲ್ಲ ಆಮೇಲೆ ಹೋಗ್ತಾ ಪ್ರತಿ ಎಲ್ಲ ಮಾಡಿದಂಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಸ್ಟಡಿ ಟೈಮ್ ಟೇಬಲ್ ಎಲ್ಲ ಎಲ್ಲ ತುಂಬ ಯಾವುದೇ ಥರ ಬರ್ಡನ್ ನಮ್ಮ ಮಕ್ಕಳು ಜಾಸ್ತಿ ಬರ್ಡನ್ ತಗೊಂಡ ಔಟ್ ಆಫ್ ಔಟ್ ತೆಗೆಯುವ ಮೂಲಕವಾಗಿ ರಾಜ್ಯಕ್ಕೆ ಈಗ ಸದ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಧನುಷ್ ಈಗ ನಮ್ಮೊಟ್ಟಿಗೆ ಇದ್ದಾರೆ. ಧನುಷ್ ಈಗ ಏನು ಹೇಳ್ತಾರೆ ಅಂತ ಕೇಳೋಣ. ಧನುಷ್ ಸಂದರ್ಭದಲ್ಲಿ ಏನು ಹೇಳ್ತಾರೆ? ಏನಿಲ್ಲ, ಖುಷಿ ಆಗ್ತದೆ ತುಂಬ ತೆಗೆದಿರೋದಕ್ಕೆ 625 ಔಟ್ ಆಫ್ 625 ತೆಗೆಯೋದಕ್ಕೆ. ಇನ್ನೂ ಸ್ವಲ್ಪ ಮಾರ್ಕ್ಸ್ ಬರಬೇಕಿತ್ತು, ಡ್ಯೂಟಿ ಇದೆ. ಬಟ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಇಷ್ಟು ಕಮ್ಮಿ ಮಾರ್ಕ್ಸ್ನಲ್ಲೇ ಮಿಸ್ಟೇಕ್ ಆಗ್ತಾ My name is Asmat and I have got 616 and I want to really thank my mother, all the teachers, all my teachers and all really helped me. They did special classes and it is due to them I got this. I really want to thank my mother, because of her I am able to. I want to do science start. Thank you. ನನ್ನ ಹೆಸರು ನಿತೀಶ್ ರಾವ್ ಅಂತ. 624 ಬಂದಿದೆ. ಎಲ್ಲ ಟೀಚರ್ಸು ಎಲ್ಲ ಪೇರೆಂಟ್ಸು ನಮ್ಮ ಟೀಚರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಂದನೇ ನಾವು ಬಂದಿದ್ದೀನಿ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಸ್ಟಡಿ ಮಾಡ್ತೀವಿ? ಮಾಡ್ತೀವಿ 5 hours ಡೈಲಿ ಮಾಡ್ತೀವಿ. ಮುಂದೆ ಫ್ಯೂಚರ್ ಮುಂದೆ ನೀಟ್ ಮೆಡಿಕಲ್ ಮಾಡಿ MBBS. ಸರ್ ಅರ್ಸಲಾನ್ ನನಗೆ 620 ಜೈ ಮರಿಮಲಪ್ಪ ಹೈಸ್ಕೂಲ್, ಜೈ ಮರಿಮಲಪ್ಪ ಹೈಸ್ಕೂಲ್, ಈಸ್ಟ್ ಅಂಡ್ ವೆಸ್ಟ್, ಈಸ್ಟ್ ಅಂಡ್ ವೆಸ್ಟ್. ಕೆಳಗಡೆ ಬರೋ ಕೆಳಗಡೆ ಬಗ್ಗೆ ಕೊಡ್ಬಿಡಿ ಸರ್. ಸರ್ ನೀವೇ ಕೊಡಿ ಸರ್. ಹಾಂ ಪಾದ ಯಾರಿಲ್ವಾ? ಬಂದಿಲ್ಲ ಅಂತ ನೀವೇ ಮೇಲಿದ್ದಾರೆ. ಹಾಂ ಇಟ್ಕೊಳ್ಳಿ ಸರ್. ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಮೇಡಮ್. ಹಲೋ ಇವ್ರು ಬೇರೆಯವ್ರು ತೆಗಿಲ್ಲ.
ಆಯ್ತಾ? ಹಾಗೆ ಇಲ್ಲಿ ನೋಡೋ ಬಾಬು ಈ ಕಡೆ ಸರ್, ಈ ಕಡೆ ನೋಡಿ ಸರ್, ಈಗ ನಾನು ನೋಡಿ ಸರ್. ಸರ್ ಒಂದು ನಿಮಿಷ ಈ ಕಡೆ ನೋಡಿ. ಧನುಷ್ ಇಲ್ಲಿ. ಆಯ್ತಾ? ಹಾಂ, ಬೇಕು ತಂದು. ಓಕೆ. ನನ್ನ ಹೆಸರು ಧನುಷ್ ಎಸ್ ಅಂತ, ಮರಿಮಲಪ್ಪ ಪ್ರೌಢಶಾಲೆ ಮೈಸೂರಲ್ಲಿ ಓದ್ತಾ ಇದ್ದೀನಿ. 10th ಈ ಸತಿ ಎಕ್ಸಾಮ್ ಬರ್ದು 625ಕ್ಕೆ 625 ತೆಗ್ದಿದ್ದೀನಿ. ಮರಿಮಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಾ ಇರೋದು. ಇದು ನಮ್ಮಮ್ಮ ಸವಿತಾ ಅಂತ, ಅಪ್ಪ ಶಿವಕುಮಾರ್ ಅಂತ. ನನ್ನ ಹೆಸರು ಧನುಷ್ ಎಸ್ ಅಂತ. ನಾನು ಮರಿಮಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನಗೆ SSLCಲಿ 625ಕ್ಕೆ 625 ಅಂಕಗಳು ಬಂದಿದೆ. ನನ್ನ ಹೆಸರು ನಿತೀಶ್ ರಾಹುಲ್ ಅಂತ. ನಾನು ಮರಿಮಲಪ್ಪ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ 625ಕ್ಕೆ 624 ಅಂಕಗಳು. ನನ್ನ ಹೆಸರು ಯಶವಂತ್ ವೈನ್. ನಾನು ಮರಿಮಲಪ್ಪ ಶಾಲೆಯಲ್ಲಿ ಓದಿದ್ದೇನೆ. ನನಗೆ SSLC ಪರೀಕ್ಷೆಯಲ್ಲಿ 625ಕ್ಕೆ 618 ಅಂಕಗಳು ಬಂದಿದೆ. ಜಾಸ್ತಿ My name is Arsalan and I am a student of Marimalappa and I have got 616 for 625. ಎಕ್ಸಾಮು ಎಲ್ಲ. ನನ್ನ ಹೆಸರು ಧನುಷಾರ್. ನಾನು SSLC ಪರೀಕ್ಷೆಯಲ್ಲಿ 625ಕ್ಕೆ 616 ಅಂಕಗಳು. myself ಮುಚ್ಚೇರಿ ಬಾಲಕೃಷ್. I scored 650. ನನ್ನ ಹೆಸರು ನಿರಂಜನ್ HP. ನಾನು 625ಕ್ಕೆ 608 ಅಂಕಗಳನ್ನು ಪಡೆದಿದ್ದೆ. ನನ್ನ ಹೆಸರು ಸುರೇಶ್. ನಾನು 605 ಅಂಕಗಳು ತೆಗೆದಿದ್ದೀನಿ. ನನ್ನ ಹೆಸರು ರಾಹುಲ. ನಾನು 592 ಅಂಕಗಳನ್ನು ಪಡೆದಿದ್ದೆ. ನನ್ನ ಹೆಸರು ಆಯುಷ್. ನಾನು 590 ತೆಗೆದಿದ್ದೀನಿ.
ನನ್ನ ಹೆಸರು ಪೃಥ್ವಿ, ನಾನು ಮರಿಮಲ್ಲಪ್ಪ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನಗೆ 621 ಮಾರ್ಕ್ಸ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಮೃತ ಕೆವಿ, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನಗೆ 625ಗೆ 607. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಲೇಪನ. ನಮಸ್ಕಾರ, ನನ್ನ ಹೆಸರು ಲೇಪನಾಬಿ, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು. ನನಗೆ 625ಕ್ಕೆ 613 ಅಂಕಗಳು. ನನ್ನ ಹೆಸರು ಕಾವ್ಯಶ್ರೀ ಪಿ, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಿರೋದು. ನನಗೆ 612 ನನ್ನ ಹೆಸರು ನವ್ಯ, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಿರೋದು. ನನಗೆ 625ಗೆ 611 ಬಂದಿದೆ. ನನ್ನ ಹೆಸರು ರಕ್ಷಣಾ, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಿದ್ದು. ನನಗೆ 609 ಬಂದಿದೆ. ನನ್ನ ಹೆಸರು ಹರಿಣಿ, ನಾನು ಮರಿಮಲ್ಲಪ್ಪ ಶಾಲೆಯಲ್ಲಿ ಓದ್ತಿದ್ದೀನಿ. ನನಗೆ 602 ಬಂದಿದೆ. ನನ್ನ ಹೆಸರು ದ್ವಿತೀಯಂ ಗೌಡ, ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನನಗೆ 625ಗೆ 598 ಬಂದಿದೆ. ನನ್ನ ಹೆಸರು ಮೇಘನಾಥ್, ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಿದ್ದೀನಿ. ನನಗೆ 596 ಬಂದಿದೆ.